ಅವರದ್ದು ಕಡುಬಡ ಕುಟುಂಬ. ಅಡುಗೆ ಕೆಲಸ ಮಾಡಿ ಸಂಸಾರ ಸಾಗಿಸುತ್ತಿದ್ದ ಆ ಕುಟುಂಬ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಮಗಳು ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದು ಆಕೆಯ ಶಸ್ತ್ರಚಿಕಿತ್ಸೆಗೆ 25 ಲಕ್ಷ ರೂಪಾಯಿ ಖರ್ಚಾಗುತ್ತದೆಂದು ವೈದ್ಯರು ಹೇಳಿದ್ದಾರೆ. ಇದೀಗ ಆ ಕುಟುಂಬ ದಾನಿಗಳ ಬಳಿ ನೆರವು ಕೇಳಲು ಬೇಡಿದ್ದಾರೆ. ಹಾಗಿದ್ರೆ ಯಾವುದು ಆ ಕುಟುಂಬ ಅಂತೀರಾ? ಈ ಸ್ಟೋರಿ ನೋಡಿ. ಹುಟ್ಟಿದಾಗಿನಿಂದ ಲಿವರ್ ಸಮಸ್ಯೆಯಿಂದ ಬಳಲುತ್ತಿರುವ ಮಗು. ಮಗಳ ಶಸ್ತ್ರಚಿಕಿತ್ಸೆಗಾಗಿ ದಾನಿಗಳ ಬಳಿ ನೆರವು ಬೇಡಿದ ಪೋಷಕರು. ಮಗುವಿನ ಶಸ್ತ್ರಚಿಕಿತ್ಸೆಗೆ ಬೇಕು 25 ಲಕ್ಷ ರೂಪಾಯಿ. ಹೀಗೆ ಲಿವರ್ ಸಮಸ್ಯೆಯಿಂದ ಬಳಲುತ್ತಿರುವ ಬಾಲಕಿಯ ಹೆಸರು ಶ್ರಾವಣಿ. ದಾವಣಗೆರೆ ನಗರದ ಹೊಂಡ ಸರ್ಕಲ್ ಬಳಿ ಇರುವ ತಳವರ್ಕೆರೆಯ ಗುರುಪ್ರಸಾದ್ ಹಾಗೂ ವಿದ್ಯಶ್ರೀ ದಂಪತಿಗಳ ಪುತ್ರಿ. ಗುರುಪ್ರಸಾದ್ ಅಡುಗೆ ಭಟ್ಟರಾಗಿ ಹಾಗೂ ಪಿಗ್ನಿ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದರೆ, ತಾಯಿ ವಿದ್ಯಶ್ರೀ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಶ್ರಾವಣಿಗೆ ಈಗ 6 ವರ್ಷ 11 ತಿಂಗಳಾಗಿದ್ದು, ಹುಟ್ಟಿದಾಗಿನಿಂದ ಬಿಲೇರಿಯಾ ಅರ್ಟೇಸಿಯಾ ಎಂಬ ಆಪರೇಷನ್ ಮಾಡಿಸಲಾಗಿತ್ತು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದೀಗ ವೈದ್ಯರ ಬಳಿ ತಪಾಸಣೆ ಮಾಡಿಸಿದ್ದು, ವೈದ್ಯರು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು, ಇಲ್ಲವಾದಲ್ಲಿ ಮಗು ಬದುಕುವುದಿಲ್ಲ ಎಂದು ಹೇಳಿದ್ದಾರೆ ಎನ್ನುತ್ತಾರೆ ಗುರುಪ್ರಸಾದ್. ನಮ್ಮ ಮನೆಯವರು ಪ್ರೆಗ್ನೆಂಟ್ ಇದ್ದಾಗ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸ್ಕ್ಯಾನಿಂಗ್ ಒಳಗೆ ಏನು ನಮಗೆ ರಿಪೋರ್ಟ್ ಒಳಗೆ ಕರೆಕ್ಟಾಗಿ ಹೇಳಿಲ್ಲ. ಆಕೆಗೆ ಒಂಥರ ಇಲ್ಲಿ ದಪ್ಪಕ್ಕಿತ್ತು. ಆವಾಗ ನಾವು ಡಾಕ್ಟರ್ ಹತ್ರ ತೋರಿಸಿದಾಗ ಅದು ಪೋಲಿಯೋ ಹಾಕ್ಸ್ಬೇಕಿತ್ತು 1.5 ತಿಂಗಳಿಗೆ. ಆವಾಗ ಪೋಲಿಯೋ ಹಾಕ್ಸೋಕ್ಕೆ ಹೋದಾಗ ಅಲ್ಲಿ ಜ್ವರ ಇತ್ತು ಆಕೆಗೆ. ಆವಾಗ ಮಾಜಿಗೌಡರು ಡಾಕ್ಟ್ರು ನೋಡಿ ಮಗುಗೆ ತಕ್ಷಣವೇ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಈಗ ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿಸಿದೆ. ಅದ್ರಾಗೆ ನಾಟ್ ಗಾಲ್ ಬ್ಯಾಡರ್ ಅಂತೇಳಿ ಬಂತು ಒಂದು ಸ್ಕ್ಯಾನಿಂಗ್ ಒಳಗೆ. ಅದಕ್ಕೆ ಡಾಕ್ಟ್ರ್ ಏನು ಮಾಡಿದ್ರು, ತಕ್ಷಣ ಆಪ್ರೇಷನ್ ಆಗಬೇಕು, ಇಲ್ಲಾಂದ್ರೆ ಮಗು ಬದುಕಲ್ಲ ಅಂತ ಹೇಳಿದರು. ಅದಕ್ಕೆ ನಾನೇನು ಮಾಡಿದೆ, ಆಗಲಿ ಸರ್, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ ಅಂತೇಳಿ ನಾನು ಡಾಕ್ಟ್ರ್ ಹೇಳ್ದಂಗೆ ಕೇಳಿದೆ. ಇಲ್ಲಿ ಬಾಪೂಜಿ ಆಸ್ಪತ್ರೆಗೆ ಹೇಳಿದರು. ನಮಗೆ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಒಂಥರ ಭಯ ಪಟ್ಕೊಂಡು ಹರ್ಷ ಡಾಕ್ಟ್ರ್ ಹೇಳೋದು ನೋಡಿ. ಹಂಗಾಗಿ ನಾವು ಅಲ್ಲಿಂದ ನಾವೇನು ಮಾಡಿ ಸೀದಾ NOP ಆಸ್ಪತ್ರೆಗೆ ಹೋಗಿ ಗಾಲ್ ಬ್ಯಾಡರ್ ರಿಮೂವ್ ಮಾಡಿ ಬಿಲಿಯರಿ ಅಟ್ರೇಸಿಯಾ ಅಂತೇಳಿ ಒಂದು ಆಪ್ರೇಷನ್ ಮಾಡಿದರು. ಅದು ಆಪ್ರೇಷನ್ ಆದಮೇಲೆ ಮಗು ಒಂದು ವರ್ಷ ತನಕ ಮಲ್ಕೊಳ್ಳೇ ಇಲ್ಲ. ರಾತ್ರೆಲ್ಲ ನೋವು ಅಂತಿದ್ಲು, ಹೊಟ್ಟೆ ಮಲ್ಕೊಳ್ಳಿಲ್ಲ. ಮತ್ತು ಆಪ್ರೇಷನ್ ಮಾಡಿಸ್ತಿದ್ದು ಆದಮೇಲೆ ಮತ್ತೆ ನಾವು NOP ಓದಿ 1 ವರ್ಷ ಆದಮೇಲೆ. ಆಗ ಡಾಕ್ಟ್ರು ನೋಡಿ, ಇಲ್ಲ ಮಗುಗೆ ಅದು ಆಪ್ರೇಷನ್ ಮಾಡಿ ಸಕ್ಸಸ್ ಆಗಿಲ್ಲ, ಲಿವರ್ ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ ಅಲ್ಲಿ ನಮ್ಮ NOP ಆಸ್ಪತ್ರೆ ಒಳಗೆ ಹೇಳಿದರು. ಹೇಳಿದ ತಕ್ಷಣ ನಾನೇನು ಮಾಡಿದೆ, ಆಯ್ತು ಸರ್ ಅಂತೇಳಿ ಇದು ಮಾಡ್ಕೊಂಡು ಅದಕ್ಕೆ ಏನೇನು ಬೇಕು ವೆಚ್ಚ ಎಲ್ಲ ಹೇಳಿದ್ರು. ಎಲ್ಲ ಆಸ್ಪತ್ರೆಗೆ ಹೋಗಿ ಬಂದೆ. ಆವಾಗ ಕರೋನಾ ಟೈಮ್ ಇತ್ತು, ಯಾರೂ ನಮ್ಮ ಮಗುನ ಯಾರೂ ಅಟೆಂಡ್ ಮಾಡಲಿಲ್ಲ, ಹಿಡೀಲಿಲ್ಲ. ಅವಾಗ ನಾನೇನು ಮಾಡಿದೆ, ಮತ್ತು ಇಲ್ಲಿ ಗುರುಪ್ರಸಾದ್ ಡಾಕ್ಟ್ರು ನನ್ನ ಮಗಳು ನೋಡ್ತಿದ್ರು. ಆಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಆದಂಥ ಸಂಭಾಜಿ ಡಾಕ್ಟ್ರು ನೋಡ್ತಿದ್ರು. ಅವರೆಲ್ಲ ಮಾತಾಡ್ಕೊಂಡು ನಮಗೆ ಬಾಪೂಜಿ ಒಳಗೆ ಅಡ್ಮಿಟ್ ಮಾಡಿದ್ವಿ. ಅವಾಗ ಡಾಕ್ಟ್ರ್ ಎಲ್ಲ ನೋಡಿ ಚೆಕ್ ಮಾಡಿ, ಇಲ್ಲ ಲಿವರ್ ಟ್ರಾನ್ಸ್ಫರ್ ಮಾಡಲೇಬೇಕಂತ ಹೇಳಿದ್ದಾರೆ. ಈಗ BGS ಗ್ಲೋಬಲ್ ಆಸ್ಪತ್ರೆಗೆ ಹೇಳಿದ್ದಾರೆ, ರೆಫರ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಎಲ್ಲ ತೋರಿಸ್ಕೊಂಬಂದ್ವಿ. ಈಗ ಅವರು ಆಪ್ರೇಷನ್ ಖರ್ಚು ವೆಚ್ಚ ಎಲ್ಲ 25 ಲಕ್ಷ ಹೇಳಿದ್ದಾರೆ. ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡಿ ನನ್ನ ಮಗುಗೆ ಒಂದು ಜೀವ ಕೊಡಿ, ನನ್ನ ಮಗಳಿಗೆ ಒಂದು ಇದನ್ನು ಮಾಡಿಕೊಡಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಮಗಳಿಗೆ ಸಹಾಯ ಮಾಡಿ ಒಂದು ಜೀವ ಉಳಿಸಿ, ಅದು ನಿಮ್ಮ ಮಗಳೇ ಅಂತ ತಿಳ್ಕೊಳ್ರಿ. ಶ್ರಾವಣಿಗೆ ತಾಯಿ ವಿದ್ಯಶ್ರೀ ಲಿವರ್ ಕೊಡಲು ಮುಂದಾಗಿದ್ದರು. ಈ ಆಪರೇಷನ್ ಮಾಡಲು ಸುಮಾರು 25 ಲಕ್ಷ ಖರ್ಚಾಗುತ್ತದೆ ಎಂದು ವೈದ್ಯರು ಹೇಳಿದ್ದಾರೆ. ಅಡುಗೆ ಕೆಲಸ ಮಾಡಿಕೊಂಡು, ಟೀಚರ್ ಕೆಲಸ ಮಾಡಿಕೊಂಡು ಮಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಲು ಆಗುವುದಿಲ್ಲ. ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಮಗುವಿಗೆ ಆಪರೇಷನ್ ಮಾಡಿಸಬೇಕಿದ್ದು, ಅದಕ್ಕಾಗಿ ದಾನಿಗಳು ಸಹಾಯ ಮಾಡಬೇಕೆಂದು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ನನ್ನ ಮಗಳಿಗೆ ಹುಟ್ಟಿದಾಗಿಂದ ಅಂದರೆ ಪೋಲಿಯೋದು ಇಂಜೆಕ್ಷನ್ ಹಾಕ್ಸಕ್ಕಂತ ಹೋಗಿದ್ವಿ ಹಾಸ್ಪಿಟ್ಲಿಗೆ. ಹೋದಾಗ ಅಲ್ಲಿ ಡಾಕ್ಟ್ರ್ ಹೇಳಿದರು, ಜ್ವರ ಬಂದಿದೆ, ಜ್ವರ ಬಂದಾಗ ಇಂಜೆಕ್ಷನ್ ಹಾಕಬಾರ್ದು ಅಂತ ಹೇಳಿದರು. ಆ ತಕ್ಷಣಕ್ಕೆ ನಾವು ಮತ್ತು ಆಮೇಲೆ ಮಾಜಿಗೌಡ್ರ ಹತ್ರ ಟ್ರೀಟ್ಮೆಂಟ್ಗಂತ ಹೋದ್ವಿ. ಅಲ್ಲೇ ಹೆಣ್ಣಾಸ್ಪತ್ರೆಯಲ್ಲಿ, ಹೆರಿಗೆ ಆಸ್ಪತ್ರೆಯಲ್ಲಿ ಹೋದಾಗ ಅಲ್ಲಿ ಡಾಕ್ಟ್ರ್ ಏನು ಹೇಳಿದರು, ಇಲ್ಲ ಮಗುಗೆ ಕಣ್ಣೆಲ್ಲ ನೋಡಿದ್ರು, ಯಾಕೋ ಎಲ್ಲೋ ಥರ ಇದೆ, ಕಣ್ಣು ಹಳದಿಯಾಗಿದೆ ಎಲ್ಲ, ಹಾಗಾಗಿ ಇವಳಿಗೆ ಏನೋ ಪ್ರಾಬ್ಲಮ್ ಇದೆ ಅಂತಂದು ಅಲ್ಲಿ ಒಂದು ಸ್ಕ್ಯಾನಿಂಗ್ ಹೇಳಿದರು. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಾದ ತಕ್ಷಣ ಇವಳಿಗೆ ತಕ್ಷಣಕ್ಕೆ ಆಪ್ರೇಷನ್ ಆಗಬೇಕಂತ ಹೇಳಿದರು. ಹೇಳಿದ ಕೂಡಲೇ ಅಲ್ಲಿಂದ ನಾವು ಮತ್ತೆ ಹುಬ್ಳಿಗೆ ಮತ್ತೆ ಸ್ಕ್ಯಾನಿಂಗ್ ಬರೆದ್ರು. ಅಲ್ಲಿ NMR ಸ್ಕ್ಯಾನಿಂಗಲ್ಲಿ ಅವಳಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ ಕೂಡಲೇ ನಾವು NOPದಲ್ಲಿ ಕರ್ಕೊಂಡೋಗಿ ಅಲ್ಲಿ ಆಪ್ರೇಷನ್ ಮಾಡಿಸಿದ್ವಿ.
ಅದು ಆಪ್ರೇಷನ್ ಆದ್ಕೊಳ್ಳೆ ಒಂದು ಸ್ವಲ್ಪ ದಿನ ಹುಷಾರಾಗಿದ್ಲು ಅವಳು. ಆಮೇಲೆ ಅವಳಿಗೆ ಪದೇ ಪದೇ ಹೊಟ್ಟೆಯಲ್ಲಿ ನೀರು ತುಂಬ್ಕೊಳ್ಳೋದು, ಬಾವು ಬರೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಪದೇ ಪದೇ ನಾವು ಹುಟ್ಟಿದಾಗಿಂದ ಇಲ್ಲಿ ಅವಳಿಗೆ ಈಗ 7 ವರ್ಷದಲ್ಲಿ 7-8 ಸಲ ನಾವು ಅಡ್ಮಿಟ್ ಮಾಡಿದ್ದೀವಿ ಬಾಪೂಜಿಯಲ್ಲಿ. ಅಡ್ಮಿಟ್ ಮಾಡ್ಕೊಳ್ಳೋದು ಮತ್ತು ಅಡ್ಮಿಟ್ ಮಾಡ್ಕೊಂಡು ಕರ್ಕೊಂಬಂದ್ಕೊಳ್ಳಿ ಸ್ವಲ್ಪ ದಿನ ಹುಷಾರಾಗಿರ್ತಾ ಇದ್ಲು. ಮತ್ತು ಆಮೇಲೆ ಹೊಟ್ಟೆ ಊತ ಬರೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಡಾಕ್ಟರ್ ಗುರುಪ್ರಸಾದ್ ಡಾಕ್ಟ್ರ್ ಏನು ಹೇಳಿದರು ಅಂದರೆ BGS ಗ್ಲೋಬಲ್ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿದರು. ಅಲ್ಲಿ ಅವರು ನಮಗೆ ಲಿವರ್ ಟ್ರಾನ್ಸ್ಪ್ಲೇಷನ್ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇ ಪಾಪುವಿನ ತಾಯಿ ನಾನು ಅವಳಿಗೆ ಲಿವರ್ ಕೊಡ್ತಾಯಿದ್ದೀನಿ. ಹಾಗಾಗಿ ಇಷ್ಟೆಲ್ಲ ಕೊಟ್ಟರು ನಮಗೆ ಡಾಕ್ಟ್ರು 25 ಲಕ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ನಮಗೆ ಹಣ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ಬಡ ಕುಟುಂಬ ಮಗಳ ಶಸ್ತ್ರಚಿಕಿತ್ಸೆಗಾಗಿ ದಾನಿಗಳ ನೆರವು ಬೇಡಿದ್ದು, ದಾನಿಗಳು ಮಗುವಿನ ಶಸ್ತ್ರಚಿಕಿತ್ಸೆಗೆ ಸಹಾಯ ಹಸ್ತ ಚಾಚುವಂತೆ ಮನವಿ ಮಾಡಿದ್ದಾರೆ. ಫೋನ್ ಪೇ ನಂಬರ್ 9164088499, ಅಕೌಂಟ್ ನಂಬರ್ 10590100009316, IFSC ಕೋಡ್ PKGB 0010590 ಇಲ್ಲಿಗೆ ನೆರವು ನೀಡಬೇಕೆಂದು ಮನವಿ ಮಾಡಿದರು.